ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಸಮಾಜ ವಿಜ್ಞಾನದ ಇತಿಹಾಸ ಪಾಠದಲ್ಲಿ 7ನೇ ತರಗತಿಯ ಪಾಠ 3 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ಪೂರ್ವಜ್ಞಾನವನ್ನು ಟೆಸ್ಟ್ ಮಾಡ್ಕೊಳ್ಳೋಣ. ಎಸ್, ಬ್ರಿಟಿಷರು ಭಾರತಕ್ಕೆ ಬರಲು ಮೂಲ ಕಾರಣ ಏನು? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಬ್ರಿಟಿಷರು ಭಾರತಕ್ಕೆ ಬರಲು ಮೂಲ ಕಾರಣ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು ಬ್ರಿಟಿಷರು ಭಾರತಕ್ಕೆ ಬಂದರು. ಮುಂದಿನ ಪ್ರಶ್ನೆ, ರಾಜಕೀಯವಾಗಿ ಬಲಾಢ್ಯರಾದ ಬ್ರಿಟಿಷರು ಆಡಳಿತದಲ್ಲಿ ಸುಧಾರಣೆಗೋಸ್ಕರ ಏನು ಮಾಡಿದ್ರು? ಗೆಸ್ ಮಾಡಿ. ಎಸ್, ರಾಜಕೀಯವಾಗಿ ಬಲಾಢ್ಯರಾದಂತಹ ಬ್ರಿಟಿಷರು ಆಡಳಿತದಲ್ಲಿ ಸುಧಾರಣೆಗಳನ್ನು ತರೋದಕ್ಕೋಸ್ಕರವಾಗಿ ರಾಜಕೀಯ, ಅರ್ಥವ್ಯವಸ್ಥೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾನೂನುಗಳನ್ನು ಜಾರಿಗೆಗೊಳಿಸಿದ್ರು. ಮಕ್ಕಳೇ, 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದರೂ 1757 ಪ್ಲಾಸಿ ಕಾಳಗ ಆಗೋವರೆಗೂ ಅವರು ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡಿದ್ರು. ತದನಂತರದಲ್ಲಿ ಅವರು ವ್ಯಾಪಾರಕ್ಕಾಗಿ ಪರವಾನಗಿಯನ್ನು ತೆಗೆದುಕೊಳ್ಳೋದಕ್ಕೆ ಬದಲಾಗಿ ಯುದ್ಧ ತಂತ್ರಗಳನ್ನು ಬಳಸಿಕೊಂಡು ಭಾರತವನ್ನು ಆಕ್ರಮಿಸಿಕೊಂಡ್ರು. ಇಂದಿನ ಅವಧಿಯಲ್ಲಿ ನಾವು ಅವರು ಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ ನಂತರ ಆಡಳಿತದಲ್ಲಿ ಸುಧಾರಣೆಗಳನ್ನು ತರೋದಕ್ಕೋಸ್ಕರವಾಗಿ ಪ್ರಮುಖವಾಗಿ 4 ಕ್ಷೇತ್ರಗಳಲ್ಲಿ ಅವರು ಯಾವ್ಯಾವ ಸುಧಾರಣೆಗಳನ್ನು ತೆಗೆದುಕೊಂಡು ಬಂದರು ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಆ ಪ್ರಮುಖ ಕ್ಷೇತ್ರಗಳು ಯಾವ್ಯಾವುದಪ್ಪ ಅಂದರೆ ಕಂದಾಯ, ಶಿಕ್ಷಣ, ಆರ್ಥಿಕ ಪ್ರಭಾವ ಹಾಗೂ ಶಾಸನಾತ್ಮಕ ಬೆಳವಣಿಗೆಗಳು. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂದಿನ ದಿನದಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಯಾವ ರೀತಿಯಲ್ಲಿ ಬೀರಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಅವರು ಇಲ್ಲಿ ಆಳ್ವಿಕೆಯ ಪರಿಣಾಮದಿಂದಾಗಿ ಕಂದಾಯ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತಹ ಪ್ರಮುಖ ಕಂದಾಯ ವ್ಯವಸ್ಥೆಗಳು ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಹಾಗೂ ರೈತವಾರಿ ಪದ್ಧತಿಯ ಗುಣ ಮತ್ತು ಅವಗುಣಗಳನ್ನು ಗುರುತಿಸೋಣ. ಮುಂದುವರೆದಂತೆ ಭಾರತಕ್ಕೆ ಪ್ರವೇಶ ಮಾಡಿದಂತಹ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಾಗೆ ಆರ್ಥಿಕವಾಗಿ ಯಾವ ಪ್ರಭಾವಗಳು ಬೀರಿದೆ ಅನ್ನೋದನ್ನು ಪಟ್ಟಿ ಮಾಡೋಣ. ಅದರೊಟ್ಟಿಗೆ ಶಾಸನಾತ್ಮಕ ಬೆಳವಣಿಗೆಗಳನ್ನು ಕೂಡ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಭೂ ಕಂದಾಯ ನೀತಿ. ಟ್ಯಾಕ್ಸ್ ಕಟ್ತಾರಲ್ವ ಮಕ್ಕಳೇ ನಿಮ್ಮ ಪೋಷಕರು, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಂತ ತಿಳ್ಕೊತೀನಿ. ವಿವಿಧ ರೀತಿಯ ತೆರಿಗೆಗಳನ್ನು ನಾವು ಇಂದಿನ ದಿನದಲ್ಲಿ ಪಾವತಿ ಮಾಡ್ತೀವಿ ಮಕ್ಕಳೇ. ಹಾಗೆ ಬ್ರಿಟಿಷರು ಕೂಡ ಅವರ ಸರ್ಕಾರವನ್ನು ನಡೆಸೋದಕ್ಕೋಸ್ಕರವಾಗಿ ಒಂದು ನಿಗದಿತವಾದಂತಹ ಪ್ರಮಾಣದ ಆದಾಯ ಸರ್ಕಾರದ ಖಜಾನೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷರು ಈ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತರ್ತಾರೆ. ಯಾವ್ಯಾವ ಉದ್ದೇಶಕ್ಕೋಸ್ಕರ ಅವರಿಗೆ ಭೂ ಕಂದಾಯ ಬೇಕಾಗಿತ್ತು, ಹಣದ ಅವಶ್ಯಕತೆ ಇತ್ತು ಅಂತಂದರೆ, ಅವರು ಯುದ್ಧಗಳನ್ನು ಮಾಡ್ತಾ ಇದ್ರು ಭಾರತೀಯ ರಾಜರ ಜೊತೆಗೆ. ಹಾಗೆ ಪೋರ್ಚುಗೀಸರು, ಡಚ್ಚರು ಜೊತೆಗೆಲ್ಲ ಅವ್ರು ಏನು ಮಾಡ್ತಾ ಇದ್ರು, ಯುದ್ಧಗಳನ್ನು ಮಾಡ್ತಾ ಇದ್ರು. ಆ ಒಂದು ಯುದ್ಧಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇತ್ತು. ಆ ಯುದ್ಧಗಳ ವೆಚ್ಚವನ್ನು ತುಂಬೋದಕ್ಕೋಸ್ಕರವಾಗಿ ಜೊತೆಗೆ ಬ್ರಿಟಿಷ್ ಕಂಪನಿಯ ಸರ್ಕಾರದಲ್ಲಿ ಇದ್ದಂತಹ ಬ್ರಿಟಿಷ್ ಸಿಬ್ಬಂದಿಗಳಿಗೆ ಕೈ ತುಂಬ ಸಂಬಳ ಕೊಡಬೇಕಾಗಿತ್ತಲ್ಲ ಮಕ್ಕಳೇ, ಆ ಸಂಬಳಕ್ಕೋಸ್ಕರ ಕೂಡ ಹಣದ ಅವಶ್ಯಕತೆ ಇತ್ತು. ಅದರ ಜೊತೆಗೆ ಸರ್ಕಾರವನ್ನು ನಡೆಸುವಂಥ ಹಂತದಲ್ಲಿ ಇತರ ಉದ್ದೇಶಗಳಿಗೋಸ್ಕರವಾಗಿ ಕಂಪನಿಗೆ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಕಂಪನಿ ಏನು ಮಾಡ್ತು, ಭಾರತೀಯ ರೈತರಿಂದ ದುಬಾರಿಯಾದಂತಹ ಭೂ ಕಂದಾಯವನ್ನು ವಸೂಲಿ ಮಾಡೋದೇ ಅದರ ಮೂಲ ಮಾಡಿಕೊಳ್ತು. ಈ ಭೂ ಕಂದಾಯದ ನೀತಿನಲ್ಲಿ ಪ್ರಥಮವಾಗಿ ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗು
ತನ್ನ ಅಧಿಕಾರಾವಧಿಯಲ್ಲಿ ಕಂದಾಯ ವಸೂಲಿಗೋಸ್ಕರ ಹರಾಜು ಮಾಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ನೀವೆಲ್ಲ ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ನೋಡಿರ್ಬೋದು ಅಲ್ವಾ ಮಕ್ಕಳೇ? ಎಸ್. ಈ ಬ್ರಿಟಿಷರು 3 ರೀತಿಯ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಯಾವ್ಯಾವುದಪ್ಪ ಅದು ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ. ಮುಂದೆ ನಾವು ಈ ಪದ್ಧತಿಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ತಾ ಹೋಗೋಣ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಸಾಮಾನ್ಯ ಶಕ 1793ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಅವನ ಒಂದು ಭಾವಚಿತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಕಾಯಂ ಜಮೀನ್ದಾರಿ ಪದ್ಧತಿ ಏನಪ್ಪ ಅಂದರೆ ಇದು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ಕಂದಾಯ ಸಂಗ್ರಹ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಲಾರ್ಡ್ ಕಾರ್ನ್ವಾಲಿಸು ಜಮೀನ್ದಾರರೊಡನೆ ಒಂದು ಒಪ್ಪಂದವನ್ನು ಮಾಡ್ಕೋತಾನೆ. ಈ ಒಪ್ಪಂದವನ್ನೇ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾರೆ. ಈ ಪದ್ಧತಿಯಲ್ಲಿ ಜಮೀನ್ದಾರರು ಬ್ರಿಟಿಷ್ ಸರ್ಕಾರದ ಏಜೆಂಟ್ರಂತೆ ಕಾರ್ಯನಿರ್ವಹಿಸ್ತಾರೆ. ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಜಮೀನ್ದಾರರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರಿಂದ ಏನು ಪರಿಣಾಮ ಬೀರ್ತಪ್ಪ ಅಂದರೆ ರೈತರ ಮೇಲೆ ಪ್ರಮುಖವಾಗಿ ಸರ್ಕಾರಕ್ಕೆ ಹಂತದಲ್ಲಿ ನಾವು ನಿಂತು ನೋಡೋದಾದರೆ ಅವರಿಗೆ ಕಂದಾಯ ವಸೂಲಿ ಮಾಡೋದಕ್ಕೆ ಒಂದು ಪ್ರಮುಖವಾದಂಥ ಪದ್ಧತಿ ಆಯಿತು. ಜೊತೆಗೆ ಕಂದಾಯ ವಸೂಲಿ ಮಾಡೋದಕ್ಕೆ ಅವರು ವ್ಯಯಿಸಬೇಕಾದಂಥ ಹಣದ ವೆಚ್ಚ ಕೂಡ ಅವರಿಗೆ ಕಡಿಮೆ ಆಯಿತು. ಜಮೀನ್ದಾರರು ಮೇಲುಸ್ತುವಾರಿಯನ್ನು ತೆಗೆದುಕೊಂಡಿದ್ರಿಂದ ಅವರಿಗೆ ಸಹಾಯ ಆಯಿತು. ಆದರೆ ನಮ್ಮ ರೈತರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಪ್ಪ ಅಂದರೆ ಕಂದಾಯ ಜಾಸ್ತಿ ಆಗಿರೋದ್ರಿಂದ ಅದನ್ನು ಸಂಗ್ರಹಿಸೋದಕ್ಕೆ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು. ಜೊತೆಗೆ ಭೂಮಾಲೀಕರು ಬೇಸತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದಲ್ಲಿ ಯಾವುದೇ ರೀತಿಯಾದಂಥ ಆಸಕ್ತಿಯನ್ನು ಅವರು ವಹಿಸಲಿಲ್ಲ. ಉತ್ಪಾದನೆಯಲ್ಲಿ ಆಸಕ್ತಿಯನ್ನು ರೈತರು ಕಳೆದುಕೊಂಡ್ರು. ಜೊತೆಗೆ ಬೆಳೆ ನಾಶ ಆದರೂ ಕೂಡ ಗೇಣಿಯನ್ನು ಪಾವತಿಸಲೇಬೇಕಾಗಿತ್ತು. ಅದು ಪ್ರಕೃತಿ ವಿಕೋಪದಿಂದ ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಅಥವಾ ಇಳುವರಿ ಚೆನ್ನಾಗಿ ಸಿಗದೇ ಇರೋವಂಥ ಸಂದರ್ಭಗಳಲ್ಲಾಗಿರ್ಬೋದು. ರೈತನಿಗೆ ಯಾವುದೇ ರೀತಿಯ ನಷ್ಟ ಆದರೂ ಕೂಡ ಗೇಣಿ ಮಾತ್ರ ಕಂಪನಿಗೆ ಪಾವತಿಸಲೇಬೇಕಾಗಿತ್ತು. ಇದರಿಂದ ಕೃಷಿ ರಂಗ ಕುಸಿಯಿತು. ರೈತನ ಮೇಲೆ ತುಂಬ ಒತ್ತಡ ಉಂಟಾಯಿತು. ಜೊತೆಗೆ ಕೈಗಾರಿಕೆಗಳಿಗೆ ಬೇಕಾದಂತಹ ವಾಣಿಜ್ಯ ಬೆಳೆಗಳನ್ನು 18 ಮತ್ತು 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿನೇ ನಡೀತಾ ಇತ್ತು. ವಾಣಿಜ್ಯ ಬೆಳೆಗಳ ಅವಶ್ಯಕತೆ ಅವ್ರಿಗಿದ್ದರಿಂದ ಅವ್ರೇನು ಮಾಡಿದ್ರು, ರೈತರ ಮೇಲೆ ವಾಣಿಜ್ಯ ಬೆಳೆಗಳನ್ನೇ ಬೆಳಿಬೇಕು ಅಂತ ಒತ್ತಡವನ್ನು ಹಾಕ್ತಾ ಇದ್ರು. ಹಾಗಾಗಿ ರೈತರು ಆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು ಕಡೆ ಗಮನ ಹರಿಸಿದ್ರಿಂದ ಅವರಿಗೆ ಆಹಾರ ವಸ್ತುಗಳ ಕೊರತೆ ಉಂಟಾಯಿತು. ಜೊತೆಗೆ ಅವರು ಬಡವರಾದರು. ಈ ಕಾರಣದಿಂದಾಗಿ ಜೀತ ಪದ್ಧತಿ ತೀವ್ರವಾಗೇ ಬೆಳೆಯಿತು. ಕಂಪ್ನಿಗೆ ಮಾತ್ರ ಬೆಳೆ ನಷ್ಟ ಆದರೂ ಕಂಪ್ನಿಗೆ ಮಾತ್ರ ಗೇಣಿಯನ್ನು ಕೊಡಲೇಬೇಕಾಗಿತ್ತು. ಹಾಗಾಗಿ ರೈತ ಏನು ಮಾಡ್ದ, ಜಮೀನ್ದಾರರಿಂದ ಸಾಲವನ್ನು ಪಡ್ಕೊಂಡು ಆ ಸಾಲವನ್ನು ತೀರಿಸೋದಕ್ಕಾಗದೆ ಅವರ ಬಳಿ ಜೀತದಾಳಾಗಿ ದುಡಿತಾ ಅವನ ಜೀವನವನ್ನು ಸವೆಸುವಂಥ ಪರಿಸ್ಥಿತಿ ಬಂತು. ಇದೇ ಜೀತ ಪದ್ಧತಿಯಾಗಿ ತೀವ್ರವಾಗಿ ಬೆಳೀತಾ ಹೋಯಿತು. ಮುಂದುವರೆದಂತೆ ನಾವು ರೈತವಾರಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ರೈತವಾರಿ ಪದ್ಧತಿಯನ್ನು ಥಾಮಸ್ ಮನ್ರೋ 1820ರಲ್ಲಿ ಮದ್ರಾಸ್ ಪ್ರಾಂತ್ಯದಾದ್ಯಂತ ದಕ್ಷಿಣ ಹಾಗೂ ಪಶ್ಚಿಮ ಭಾರತದಲ್ಲಿ ಜಾರಿಗೆ ತರ್ತಾನೆ. ಇದು ಹೆಸರೇ ಸೂಚಿಸುವಂತೆ ಇಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯೆ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಸರ್ಕಾರ ಮತ್ತು ರೈತರಿಗೆ ನೇರವಾದಂಥ ಸಂಪರ್ಕ ಇರುತ್ತೆ. ಇಲ್ಲಿ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವಂಥ ಅವಕಾಶ ಇರುತ್ತೆ.
ಇಲ್ಲಿ ಭೂಮಿಯನ್ನು ಅಳತೆ ಮಾಡಿ ಅದರ ಫಲವತ್ತತೆಯನ್ನು ಗಮನಿಸಿಕೊಂಡು ಜೊತೆಗೆ ನೀರಾವರಿ ಅನುಕೂಲತೆಗಳನ್ನು ಪರಿಶೀಲಿಸಿಕೊಂಡು ಕಂದಾಯವನ್ನು ನಿಗದಿ ಮಾಡ್ತಾ ಇದ್ರು. ಉತ್ಪನ್ನದ ಅರ್ಧದಷ್ಟು ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು. ನೋಡಿ, ಎಲ್ಲೋ ಒಂದು ಕಡೆ ಭೂಮಿಯನ್ನು ಅಳತೆ ಮಾಡಿ ಅದರ ಫಲವತ್ತತೆ ನೀರಾವರಿ ಅನುಕೂಲವನ್ನು ಗಮನಿಸ್ಕೊಂಡು ಕಂದಾಯ ಫಿಕ್ಸ್ ಮಾಡೋವಂಥದ್ದು ಪರವಾಗಿಲ್ಲ ಅಂತ ಅಂದ್ಕೊಂಡ್ರು ಕೂಡ, ಆದರೆ ಉತ್ಪನ್ನದ ಅರ್ಧದಷ್ಟು ಕಂದಾಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಗೇಣಿಯಾಗಿ ಸಲ್ಲಿಸಬೇಕಾಗಿತ್ತು. ಅದರ ಜೊತೆಗೆ ಕ್ಷಾಮ ಬರಲಿ, ಪ್ರವಾಹ ಬರಲಿ ಅಥವಾ ಯಾವುದೇ ರೀತಿಯಾದಂಥ ಪ್ರಕೃತಿ ವಿಕೋಪಗಳು ಬಂದರೂ ಕೂಡ ಇಲ್ಲಿ ಕೂಡ ರೈತರು ಸರ್ಕಾರಕ್ಕೆ ಕಂದಾಯವನ್ನು ತಪ್ಪದೇ ಪಾವತಿ ಮಾಡಬೇಕಾಗಿತ್ತು. ಹಾಗೆ ನೋಡಿದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಗೂ ಈ ರೈತವಾರಿ ಪದ್ಧತಿಗೂ ಪರಿಣಾಮದಲ್ಲಿ ಅದರ ಮೂಲವಾಗಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ಬೋದು, ಆದರೆ ಪರಿಣಾಮದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇದೆ ಅಂತ ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದುವರೆದಂತೆ ನಾವು ಮಹಲ್ವಾರಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಹಲ್ವಾರಿ ಪದ್ಧತಿ ಸಾಮಾನ್ಯ ಶಕ 1833ರಲ್ಲಿ ಜಾರಿಗೆ ಬರುತ್ತೆ. ಮಹಲ್ ಅಂದರೆ ಗ್ರಾಮ ಅಥವಾ ಎಸ್ಟೇಟ್ ಅಂತ ಅರ್ಥ. ಈ ಮಹಲ್ಗೆ ಭೂಕಂದಾಯವನ್ನು ಫಿಕ್ಸ್ ಮಾಡ್ತಾ ಇದ್ರು. ಆ ಫಿಕ್ಸ್ ಮಾಡಿದ ನಂತರ ಸ್ಥಳೀಯವಾಗಿರ್ತಕ್ಕಂಥ ಜಮೀನ್ದಾರರೇ ಆ ಎಲ್ಲ ರೈತರ ಭೂಕಂದಾಯಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಿದ್ರು. ಆ ಹೊಣೆಗಾರಿಕೆಯನ್ನು ಜಮೀನ್ದಾರರೇ ವಹಿಸ್ಕೊಳ್ತಾ ಇದ್ರು. ಈ ಮಹಲ್ವಾರಿ ಪದ್ಧತಿ 19ನೇ ಶತಮಾನದಲ್ಲಿ ಜಾರಿಗೆ ಬಂತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕೆಲವು ಭಾಗಗಳು ಜೊತೆಗೆ ಪಂಜಾಬಿನಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಮುಂದುವರೆದಂತೆ ಈ ಭೂಕಂದಾಯ ಪದ್ಧತಿಗಳ ಈ 3 ಭೂಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದಿದ್ದಾರೆ. ಇದರ ಪರಿಣಾಮ ಏನಾಯಿತು ಅಂತ ತಿಳಿಯೋಣ. ಜಮೀನನ್ನು ಮಾರಾಟದ ವಸ್ತುವನ್ನಾಗಿ ಬ್ರಿಟಿಷರು ಪರಿವರ್ತಿಸಿದ್ರು. ಇಷ್ಟು ದಿನ ರೈತರು ಭಾರತದಲ್ಲಿ ಒಂದಷ್ಟು ಜಮೀನಿತ್ತು, ಅದರಲ್ಲಿ ಬೆಳೆಗಳನ್ನು ಬೆಳೆದುಕೊಂಡು ಜೀವನವನ್ನಷ್ಟೇ ಮಾಡ್ತಾಯಿದ್ರು. ಆದರೆ ಇಲ್ಲಿ ಹರಾಜು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರಿಂದ ಅವರು ಜಮೀನನ್ನು ಮಾರಾಟದ ಒಂದು ವಸ್ತುವನ್ನಾಗಿ ಪರಿವರ್ತನೆ ಮಾಡಿಬಿಟ್ರು. ಜೊತೆಗೆ ಈ ಜಮೀನಲ್ಲಿ ಹರಾಜು ಮಾಡೋದು, ಮಾರಾಟ ಮಾಡುವಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಹೋದವು. ನಾವು ಗಮನಿಸ್ಬೋದು, ಯಾವುದೇ ನಷ್ಟಕ್ಕೆ ಉಂಟಾದರೂ ಕೂಡ ಬೆಳೆಯಲ್ಲಿ ರೈತ ಮಾತ್ರ ಕಂಪನಿಗೆ ಭೂಕಂದಾಯವನ್ನು ಕೊಡಲೇಬೇಕಾಗಿದ್ದಂಥ ಸಂದರ್ಭಗಳು ಬಂದಾಗ ರೈತ ತನ್ನ ಗೇಣಿಯನ್ನು ಪಾವತಿ ಮಾಡೋದಕ್ಕೋಸ್ಕರವಾಗಿ ತನ್ನ ಒಂದು ಪಾಲಿನ ಜಮೀನನ್ನು ಹರಾಜು ಮಾಡುವಂಥ ಸಂದರ್ಭಗಳು ಅಥವಾ ಮಾರಾಟ ಮಾಡುವಂಥ ಪ್ರಕರಣಗಳು ಹೆಚ್ಚುತ್ತಾ ಹೋದವು. ಜೊತೆಗೆ ಭೂಕಂದಾಯವನ್ನು ನಗದು ರೂಪದಲ್ಲಿ ನೀಡಬೇಕಾಗಿರೋಂಥ ಕಾರಣದಿಂದಾಗಿ ಹಣದ ಮಹತ್ವ ಕೂಡ ಹೆಚ್ಚಾಗ್ತಾ ಹೋಯಿತು. ಆ ಒಂದು ನಿಟ್ಟಿನಲ್ಲೇ ಜೀತ ಪದ್ಧತಿ ಮುಂದುವರಿತಾ ಹೋಯಿತು. ಇದರೊಟ್ಟಿಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಸಲುವಾಗಿ ಜಮೀನ್ದಾರರು ಏನು ಮಾಡಿದ್ರು, ಆಹಾರ ಧಾನ್ಯಗಳಿಗೆ ಬದಲಾಗಿ ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬಿನಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ರೈತರನ್ನು ಒತ್ತಾಯ ಮಾಡಿದ್ರು. ಆಹಾರ ಬೆಳೆಗಳನ್ನಾದರೆ ಅವರು ಬೆಳೆದುಕೊಂಡು ಅವರ ಜೀವನವನ್ನು ನಡೆಸ್ಬೋದಾಗಿತ್ತು. ಅದರ ಜೊತೆಗೆ ಅದರಿಂದ ಬಂದಂತಹ ಉತ್ಪನ್ನದಿಂದ ಒಂದು ಅರ್ಧದಷ್ಟನ್ನಾದರೂ ಮಾರಿ ಇನ್ನರ್ಧದಷ್ಟು ತಮ್ಮ ಜೀವನಕ್ಕೋಸ್ಕರ ಇಟ್ಕೋಬೋದಾಗಿತ್ತು. ಆದರೆ ಇವರು ವಾಣಿಜ್ಯ ಬೆಳೆಗಳನ್ನೇ ಬೆಳೆಯೋದಕ್ಕೆ ಒತ್ತಡವನ್ನು ಹಾಕಿದ್ರಿಂದ ರೈತರು ಆಹಾರದ ಉತ್ಪಾದನೆಯಲ್ಲಿ ಕಷ್ಟವನ್ನು ಅನುಭವಿಸಿದ್ರು. ಜಮೀನ್ದಾರಿ ಪದ್ಧತಿಯಲ್ಲೇ ಅನೇಕ ಹೊಸ ರೈತ ವರ್ಗಗಳು ಹುಟ್ಕೊಂಡು ಹೆಸರಷ್ಟೇ ಬದಲಾವಣೆ ಆಯಿತು, ಆದರೆ ರೈತ ವರ್ಗಗಳು ಬೇರೆ ಬೇರೆಯಾಗಿ ಜನ್ಮವನ್ನು ತಾಳಿದವು. ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ರಫ್ತು ಮಾಡಲು
ಯೋಗ್ಯ, ವಾಣಿಜ್ಯ ಬೆಳೆಗಳು ರಫ್ತು ಮಾಡೋದಕ್ಕೆ ಯೋಗ್ಯವಾಗಿದೆ. ಅದರಿಂದ ಬ್ರಿಟಿಷರಿಗೆ ಇದು ಲಾಭ ಆಯಿತು, ನಮ್ಮ ರೈತರಿಗೆ ಇದು ಮಾರಕ ಆಯಿತು. ಇದರ ಫಲವಾಗಿ ಈಗಾಗಲೇ ತಿಳಿಸಿದಂತೆ ಆಹಾರ ವಸ್ತುಗಳ ಕೊರತೆ ಉಂಟಾಯಿತು. ನೀವು ಗಮನಿಸ್ಬೋದು, ಈ ಚಿತ್ರದಲ್ಲಿ ಕೆಲವೊಂದು ವಾಣಿಜ್ಯ ಬೆಳೆಗಳನ್ನು ಇಲ್ಲಿ ಸಂಗ್ರಹಿಸಿ ನೀಡಲಾಗಿದೆ. ಮೊದಲನೇದಾಗಿ ಸೆಣಬು, ಹತ್ತಿ, ನೆಲಗಡಲೆ, ಮೆಕ್ಕೆಜೋಳ, ಕಬ್ಬು ಹಾಗೂ ತಂಬಾಕಿನ ಚಿತ್ರಗಳನ್ನು ನೀವಿಲ್ಲಿ ಗಮನಿಸಬಹುದು. ಮುಂದುವರೆದಂತೆ ಇಲ್ಲಿ ಒಂದು ಚಟುವಟಿಕೆಯನ್ನು ಮಾಡಬೇಕು ಮಕ್ಕಳೇ. ಈಗ ನಾವು ತಿಳ್ಕೊಂಡ್ವಿ, ಮೂಲತಃ ಕಂಪನಿಗೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ಅವರು ವಿವಿಧ ಯೋಜನೆಗಳನ್ನು, ಯುದ್ಧಗಳನ್ನು ಮಾಡಬೇಕಾದ್ರೆ, ಜೊತೆಗೆ ಅವರು ಸಂಬಳವನ್ನು ಕೊಡಬೇಕಾದ್ರೆ, ಅದರ ಜೊತೆಗೆ ವಿವಿಧ ಉದ್ದೇಶಗಳಿಗಾಗಿ ಏನು ಮಾಡ್ತಾಯಿದ್ರು, ಅವರು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡ್ರು. ಹೇಗೆ ಭೂಕಂದಾಯವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರವಾಗಿ 3 ಪದ್ಧತಿಗಳನ್ನು ಜಾರಿಗೆ ತಂದರು. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ನಾವು ಕೂಡ ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಹಾಗಾದರೆ ನಾವು ಕಟ್ಟೋವಂಥ ಈ ಟ್ಯಾಕ್ಸಿಂದ ಸರ್ಕಾರ ಏನೇನು ಮಾಡ್ತಾ ಇದೆ ಮಕ್ಕಳೇ? ಸ್ವಲ್ಪ ಚಿಂತಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೀವು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ ಮಕ್ಕಳೇ? ಎಸ್, ನಾವು ಮುಂದುವರಿಯೋಣ. ಇಂಗ್ಲಿಷ್ ಶಿಕ್ಷಣ ಈ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಯಿತು ಅಂತ ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಕೊಟ್ಟರೆ ಅವನು ಸ್ವತಂತ್ರನೇ ಪಡ್ಕೊಳ್ತಾನೆ. ಅದರ ಜೊತೆಗೆ ಶಿಕ್ಷಣದ ಅರಿವಿನಿಂದ ತನ್ನ ಜೀವನವನ್ನು ಸಮೃದ್ಧವಾಗಿ, ಸುಮಧುರವಾಗಿ, ಯೋಜನಾಬದ್ಧವಾಗಿ ನಡೆಸಿ ಒಂದು ಸಂತೃಪ್ತಿಯನ್ನು ಪಡೆದುಕೊಳ್ತಾನೆ. ಆ ಒಂದು ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರ ಇಂಗ್ಲಿಷ್ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸ್ತು. ಸಾರ್ವತ್ರೀಕರಣಗೊಳಿಸೋದು ಅಂದರೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಪಡೆಯುವಂಥ ಅವಕಾಶವನ್ನು ಒದಗಿಸಿಕೊಡ್ತು. ಇದರ ಪರಿಣಾಮವಾಗಿ ಏನು ನಮ್ಮ ಗುರು ಪರಂಪರೆ ಇತ್ತು, ಕೆಲವೊಂದು ವರ್ಗದವರಿಗಷ್ಟೇ ಸೀಮಿತವಾದಂಥ ಶಿಕ್ಷಣ ಇವರು ಸರ್ವರಿಗೂ ದೊರೆಯುವಂತೆ ಸಾರ್ವತ್ರೀಕರಣವನ್ನು ಮಾಡಿದ್ರು. ಈ ಒಂದು ಪರಿಣಾಮವಾಗಿ 1813ರಲ್ಲಿ ಒಂದು ಚಾರ್ಟರ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಅದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಭಾರತೀಯರ ಶಿಕ್ಷಣಕ್ಕೋಸ್ಕರವಾಗಿ 1,00,000 ರೂಪಾಯಿಗಳನ್ನು ಮೀಸಲು ಇಡ್ತಾರೆ. ಆದರೆ 1823 ಆದರೂ ಕೂಡ 10 ವರ್ಷಗಳ ನಂತರವೂ ಕೂಡ ಯಾವುದೇ ಶಿಕ್ಷಣಕ್ಕೋಸ್ಕರ 1,00,000 ರೂಪಾಯಿನ ಮೀಸಲಿಡ್ತಾರಷ್ಟೇ. 1823 ಆದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಇಂಪ್ಲಿಮೆಂಟೇಷನ್ಸು ಆಗೋದಿಲ್ಲ. ಆಗ ಇಲ್ಲಿನ ಸುಧಾರಕರು ಜೊತೆಗೆ ಕ್ರೈಸ್ತ ಮಿಷನರಿಗಳು ಚಳವಳಿಯನ್ನು ನಡೆಸ್ತಾರೆ. ಪರಿಣಾಮವಾಗಿ ಇಂಗ್ಲಿಷ್ ಶಿಕ್ಷಣ ಜಾರಿಗೊಳ್ಳುತ್ತೆ. ಈ ಇಂಗ್ಲಿಷ್ ಶಿಕ್ಷಣದ ಹಿಂದೆ ಕೂಡ ಬ್ರಿಟಿಷರಿಗೆ ಇರುವಂಥ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಅವರು ಕಂಪನಿ ಸರ್ಕಾರದಲ್ಲಿ ಅತಿ ಹೆಚ್ಚು ಸಂಬಳವನ್ನು ಅವರ ಒಂದು ಬ್ರಿಟಿಷ್ ನೌಕರರಿಗೆ ಕೊಡ್ತಾ ಇದ್ರು. ಅವರಿಗೆ ಸರ್ಕಾರದ ಕೆಳ ಹಂತದಲ್ಲಿ ಕಡಿಮೆ ಸಂಬಳಕ್ಕೆ ಇಂಗ್ಲಿಷ್ ಬಲ್ಲ ವಿದ್ಯಾವಂತ ಒಂದು ವರ್ಗವನ್ನು ಸೃಷ್ಟಿ ಮಾಡೋದು ಅವರ ಉದ್ದೇಶ ಆಗಿತ್ತು. ಎಷ್ಟೊಂದು ಸುಧಾರಣೆ ಅನ್ನೋ ಹೆಸರಲ್ಲಿ ಬ್ರಿಟಿಷ್ ಸರ್ಕಾರದ ದೃಷ್ಟಿಕೋನ ಏನಾಗಿತ್ತಪ್ಪ ಅಂದರೆ, ದೂರದ ದೃಷ್ಟಿಕೋನ. ಅವರ ಒಂದು ಸರ್ಕಾರದ ಸುವ್ಯವಸ್ಥೆ ಹೇಗೆ ನಡೆಸಬೇಕು ಸುಲಲಿತವಾಗಿ ಅನ್ನೋದಷ್ಟೇ ಅವರ ಉದ್ದೇಶ ಆಗಿತ್ತು. ಈ ಇಂಗ್ಲಿಷ್ ಶಿಕ್ಷಣವನ್ನು, ಹೊಸ ಶಿಕ್ಷಣವನ್ನು ಜಾರಿಗೊಳಿಸಿದಂತಹ ಕೀರ್ತಿ ಲಾರ್ಡ್ ಮೆಕಾಲೆ ಅವರಿಗೆ ಸಲ್ಲಬೇಕು. ಅವರೇ ಒಂದು ಪ್ಲ್ಯಾನನ್ನು ಮಾಡಿಕೊಟ್ಟವರು. 1835ರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕೋ ಪಾಶ್ಚಾತ್ಯ ವಿಜ್ಞಾನ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡೋದ್ರ ಬಗ್ಗೆ ಘೋಷಣೆಯನ್ನು ಹೊರಡಿಸ್ತಾನೆ. ಇಲ್ಲಿ ಕೂಡ ಕೆಲವೊಂದು ವಿಚಾರಧಾರೆಗಳು ಮೂಡಿಬರುತ್ತೆ. ಭಾರತದಲ್ಲಿ ಶಿಕ್ಷಣ ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಕೊಡಬೇಕಾ ಅಥವಾ ಪಾಶ್ಚಿಮಾತ್ಯರ ಇಂಗ್ಲಿಷ್ ಭಾಷೆಯಲ್ಲಿ ಕೊಡಬೇಕಾ, ಯಾವ ವಿಧವಾದಂತಹ ಭಾಷೆಗಳನ್ನು ಕಲಿಸ್ಕೊಡ್ಬೇಕು, ಮಾಧ್ಯಮನ ವಿಷಯಗಳ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ನಡೆಯುತ್ತೆ. ಕೊನೆಯಲ್ಲಿ ಫೈನಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಕೋ ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ಘೋಷಣೆ ಮಾಡ್ತಾನೆ.
ಅದ್ರ ಜೊತೆಗೆ ಚಾರ್ಲ್ಸ್ ವುಡ್ಸ್ನ ವರದಿಯನ್ನು ಕೂಡ ಗಮನಿಸ್ಬೋದು. ಇಂಗ್ಲಿಷ್ ಶಿಕ್ಷಣ ಕೊಡೋದಕ್ಕೋಸ್ಕರ ಬಾಂಬೆ ವಿಶ್ವವಿದ್ಯಾನಿಲಯವನ್ನು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಜೊತೆಗೆ 1854ರಲ್ಲಿ ಚಾರ್ಲ್ಸ್ ವುಡ್ಸ್ ತನ್ನ ವರದಿಯನ್ನು ಆಧರಿಸಿ ಶಿಕ್ಷಣ ನೀತಿಯನ್ನು ಇವರು ರಚನೆ ಮಾಡ್ತಾರೆ. ಮುಂದುವರೆದಂತೆ 1857ರಲ್ಲಿ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸುಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡ್ತಾರೆ. 1844ರಲ್ಲಿ ಇಂಗ್ಲಿಷ್ ಭಾಷೆ ಆಡಳಿತದ ಅಧಿಕೃತ ಭಾಷೆಯಾಗಿ ಹೊರಹೊಮ್ಮುತ್ತೆ. ಈ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಏನಾಯಿತು ಅಂತ ತಿಳ್ಕೊಳ್ಳೋಣ. ರಾಷ್ಟ್ರೀಯತೆಯ ಭಾವನೆಗಳು ಜನರಲ್ಲಿ ಬೆಳೆದವು. ಇದುವರೆಗೆ ಶಿಕ್ಷಣ ಇಲ್ಲದೆ ಇರ್ದಿದ್ರಿಂದ ಹಲವಾರು ಪ್ರಾದೇಶಿಕ ಭಾಷೆಗಳಲ್ಲಿ ಇರ್ತಕ್ಕಂಥ ಜನರು ಅವಾಗೆ ಸ್ವತಂತ್ರ ಹೋರಾಟದ ಕಿಚ್ಚು, ನಮ್ಮನ್ನ ಪರಕೀಯರು ಆಳ್ವಿಕೆ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯತೆಯ ಒಂದು ಭಾವನೆ, ನಮಗೂ ಸ್ವತಂತ್ರ ಬೇಕು ಅನ್ನೋ ಭಾವನೆ ಕೂಡ ಉಂಟಾಗಿದ್ದು ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವದಿಂದಾಗಿ. ಜೊತೆಗೆ ಯುರೋಪಿನಲ್ಲಿ ನಡೀತಕ್ಕಂಥ ಬೌದ್ಧಿಕ ಚಿಂತನೆಗಳು ಭಾರತೀಯರ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಸಾಹಿತ್ಯದ ಚಳುವಳಿ ಉಂಟಾಗುತ್ತೆ. ಜೊತೆಗೆ ಸಾಮಾಜಿಕವಾಗಿ ಎಚ್ಚರ ಉಂಟಾಗುತ್ತೆ. ಶಿಕ್ಷಣದಿಂದ ನಾನೇನು, ಸಮಾಜ ಏನು, ನಾನು ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು, ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋ ಎಲ್ಲ ಒಂದು ಸಾಮಾಜಿಕ ಜಾಗೃತಿಯನ್ನೇ ಉಂಟು ಮಾಡುತ್ತೆ ಶಿಕ್ಷಣ. ಇಲ್ಲಿ ನೀವೊಂದು ಚಟುವಟಿಕೆಯನ್ನು ಮಾಡಬೇಕು. ಏನಪ್ಪ ಚಟುವಟಿಕೆ ಅಂದರೆ ಸಾಮಾಜಿಕ ಉನ್ನತಿಗೆ ಶಿಕ್ಷಣ ಕಾರಣ. ಈ ವಿಷಯದ ಬಗ್ಗೆ ಒಂದು ಕಿರು ಪ್ರಬಂಧವನ್ನು ಬರೆಯಿರಿ. ಮುಂದುವರೆದಂತೆ ನಾವು ಆರ್ಥಿಕವಾದಂಥ ಪ್ರಭಾವ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. 18 ಮತ್ತು 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ನಡೀತಾ ಇರುತ್ತೆ. ಆ ಪರಿಣಾಮ ಭಾರತದ ಮೇಲೂ ಕೂಡ ಉಂಟಾಗುತ್ತೆ. ಇಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ವಿಶೇಷವಾಗಿ ಉಂಟಾಗುತ್ತೆ. ಅಲ್ಲಿಗೆ ಕಚ್ಚಾ ಹತ್ತಿ ಬೇಕಾಗುತ್ತೆ. ಅದಕ್ಕೆ ಅವರು ಹೆಚ್ಚು ಹತ್ತಿಯನ್ನು ಪರ್ಚೇಸ್ ಮಾಡ್ತಾರೆ. ಇಲ್ಲಿನ ಒಂದು ಕಚ್ಚಾ ಹತ್ತಿಯ ಮಾರಾಟದ ಮೇಲೆ ಬ್ರಿಟಿಷ್ ಸರ್ಕಾರ ಏಕಸ್ವಾಮ್ಯವನ್ನು ಸ್ಥಾಪಿಸುತ್ತೆ. ಬ್ರಿಟನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಯಂತ್ರದಿಂದ ಉತ್ಪಾದನೆ ಸರಕುಗಳನ್ನು ಆಮದು ಮಾಡಿಕೊಳ್ಳೋದು, ಹಾಗೆ ಈ ಬ್ರಿಟನ್ನಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ರಫ್ತುದಾರ ಆಗಿರಬೇಕು ಭಾರತ ಅನ್ನೋದು ಬ್ರಿಟಿಷರ ಮುಖ್ಯ ಗುರಿಯಾಗಿತ್ತು. ವ್ಯಾಪಾರವನ್ನು ಮುಕ್ತವಾಗಿ ನೀತಿಯನ್ನು ಮಾಡಿದ್ರಿಂದಾಗಿ ಭಾರತದ ಗುಡಿ ಕೈಗಾರಿಕೆಗಳು, ಈ ಕುಂಬಾರಿಕೆ ಆಗಿರ್ಬೋದು, ಬುಟ್ಟಿ ಹೆಣೆಯೋದಾಗಿರ್ಬೋದು, ಊದುಬತ್ತಿ ತಯಾರಿಕೆ ಆಗಿರುವಂಥ ಗುಡಿ ಕೈಗಾರಿಕೆಗಳು ಅವನತಿಯತ್ತ ಸಾಗಿತು. ಭಾರತ ಒಂದು ಬಡ ರಾಷ್ಟ್ರ ಆಗೋಯ್ತು. ಇಲ್ಲಿನ ಸಂಪತ್ತೆಲ್ಲ ಇಂಗ್ಲೆಂಡಿಗೆ ಹೋಗ್ತಾ ಇತ್ತು. ಕಚ್ಚಾ ವಸ್ತುಗಳೆಲ್ಲ ಇಲ್ಲಿಂದ ಪೂರೈಕೆ ಆಗ್ತಾ ಇತ್ತು. ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ನಾಗರಿಕರು ಏನು ಮಾಡ್ತಾ ಇದ್ರು, ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳವನ್ನು ಹೂಡಿ ಅತ್ಯಧಿಕವಾದಂಥ ಲಾಭವನ್ನು ಗಳಿಸ್ತಾ ಇದ್ರಿಂದ ಇಲ್ಲೂ ಕೂಡ ಸಂಪತ್ತಿನ ಸೋರಿಕೆ ಇನ್ನೊಂದು ವಿಧದಲ್ಲಿ ಆಗ್ತಾ ಇತ್ತು. ಇದನ್ನ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ, ಡ್ರೈನ್ ಆಫ್ ವೆಲ್ತ್ ಅಂತ ಕರೆದಿದ್ದಾರೆ. ಇದರ ಪರಿಣಾಮವಾಗಿ ಭಾರತ ಬಡ ರಾಷ್ಟ್ರವಾಯಿತು. ಬಂಡವಾಳದ ಕೊರತೆನೂ ಕೂಡ ಉಂಟಾಯಿತು. ಜೊತೆಗೆ ಕೈಗಾರಿಕಾ ಅಭಿವೃದ್ಧಿಗೆ ಇದು ಅಡ್ಡಿ ಆಯಿತು. ಇದನ್ನು ಗಮನಿಸಿ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಹೇಳ್ತಾರೆ, ಬ್ರಿಟಿಷರನ್ನು ಅವರು ಸುಲಿಗೆಕೋರರು ಅಂತ ಕರೆದಿದ್ದಾರೆ. ಇಲ್ಲಿ ಕೂಡ ನೀವೊಂದು ಚಟುವಟಿಕೆಯನ್ನು ಮಾಡಬೇಕು ಮಕ್ಕಳೇ. ಆರ್ಥಿಕ ಬೆಳವಣಿಗೆ ಆಗಬೇಕು ಅಂದರೆ ಕೈಗಾರಿಕಾ ಅಭಿವೃದ್ಧಿನೇ ಬುನಾದಿ. ಈ ವಿಷಯದ ಬಗ್ಗೆ ನೀವು ಒಂದು ಗುಂಪು ಚರ್ಚೆಯನ್ನು ಮಾಡ್ತೀರಾ ಅಲ್ವಾ? ಎಸ್. ಮುಂದುವರೆದಂತೆ ಶಾಸನಾತ್ಮಕವಾದಂತಹ ಬೆಳವಣಿಗೆಗಳು ಯಾವ್ಯಾವ್ದಾಯ್ತಪ್ಪ ಅಂತ ತಿಳ್ಕೊಳ್ಳೋಣ. ಪ್ರಥಮವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ ಜಾರಿಗೆ ಬರುತ್ತೆ. ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗ್ಸ್ 1773ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನವನ್ನು ಒದಗಿಸಿಕೊಡ್ತು. ಅಂದರೆ ಯಾವ ರೀತಿಯ ಸರ್ಕಾರವನ್ನು ನಡೆಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನೆಲ್ಲ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟು ತಿಳಿಸುತ್ತೆ. ಜೊತೆಗೆ ಮುಂದುವರೆದಂತೆ ಕ್ವಿಟ್ ಇಂಡಿಯಾ ಆ್ಯಕ್ಟು ಸಾಮಾನ್ಯ ಶಕ 1784ರಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ರಾಜ್ಯದ ಅಧೀನಕ್ಕೆ ಒಳಪಡಿಸಿ ಅದನ್ನು ಒಂದು ವಿಭಾಗವೆಂದು ಪರಿಗಣನೆಯನ್ನು ಮಾಡುತ್ತೆ. ಮುಂದುವರೆದಂತೆ 1909ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಗಳು ಬರುತ್ತೆ. ಆಗ ಲಾರ್ಡ್ ಮಿಂಟೋ ವೈಸ್ರಾಯ್ ಆಗಿರ್ತಾನೆ, ಲಾರ್ಡ್ ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾರೆ. ಇವರಿಬ್ಬರು ಜೊತೆಗೂಡಿ ಈ ಸುಧಾರಣೆಗಳನ್ನು
ಜಾರಿಗೆ ತರ್ತಾರೆ. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನ ಮಾಡ್ತಾನೆ, ದರ್ಪವಾಗಿ ಆಳ್ವಿಕೆಯನ್ನ ನಡೆಸ್ತಾನೆ. ಅದರೊಟ್ಟಿಗೆ ರಾಷ್ಟ್ರೀಯ ಚಳುವಳಿಗಳು, ಸ್ವಾತಂತ್ರ್ಯದ ಹೋರಾಟದಲ್ಲಿ ಕ್ರಾಂತಿಕಾರರು ಚಳುವಳಿಯನ್ನ ನಡೆಸ್ತಾ ಇರ್ತಾರೆ. ಅವೆರಡರನ್ನ ಸುಧಾರಣೆ ತರೋದಕ್ಕೋಸ್ಕರವಾಗಿ ಈ ಒಂದು ಮಾರ್ಲೆ ಮಿಂಟೋ ಸುಧಾರಣೆಗಳು, ಆ ಚಳುವಳಿಗಳ ಸುಧಾರಣೆಗೋಸ್ಕರವಾಗಿ ಇದನ್ನ ಜಾರಿಗೊಳಿಸ್ತಾರೆ. ಈ ಮಾರ್ಲೆ ಮಿಂಟೋ ಸುಧಾರಣೆಗಳ ಪ್ರಕಾರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅರ್ಹರಾದಂತಹ ಭಾರತೀಯರನ್ನ ಸೇರಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಕೇಂದ್ರ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಳ ಮಾಡುತ್ತೆ. ಜೊತೆಗೆ ಪ್ರಾಂತೀಯ ಶಾಸನ ಸಭೆಯನ್ನ ವಿಸ್ತರಣೆಯನ್ನ ಮಾಡುತ್ತೆ. ಮುಂದುವರೆದಂತೆ 1919ರಲ್ಲಿ ಮಾಂಟೆಗ್ಯೂ ಚೇಮ್ಸ್ಫರ್ಡ್ ಸುಧಾರಣೆಗಳು ಜಾರಿಗೆ ಬರುತ್ತೆ. 1917ರಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂಥ ಮಾಂಟೆಗ್ಯೂ ಅವರು ಭಾರತೀಯರಿಗೆ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ಪಾತ್ರವನ್ನ ನೀಡಿ ಸ್ವಯಂ ಅಧಿಕಾರ ಸಂಸ್ಥೆಗಳು ಬೆಳೆಯುವಂತೆ ಮಾಡೋದೇ ಬ್ರಿಟಿಷ್ ಸರ್ಕಾರದ ನೀತಿ ಅಂತ ಘೋಷಣೆಯನ್ನ ಹೊರಡಿಸ್ತಾರೆ. ಈ ಮಾಂಟೆಗ್ಯೂ ಚೇಮ್ಸ್ಫರ್ಡ್ನ ಸುಧಾರಣೆಗಳನ್ನ ಲಾರ್ಡ್ ಮಿಂಟೋ ಜಾರಿಗೆ ತರ್ತಾನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಇಂಡಿಯಾ ಕೌನ್ಸಿಲ್ನಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಭಾರತದ ಹೈಕಮಿಷನರ್ ಒಬ್ಬನ್ನ ಲಂಡನ್ನಲ್ಲಿ ನೇಮಕವನ್ನ ಮಾಡ್ತಾರೆ. ಇದಾದ ನಂತರ 1935ರಲ್ಲಿ ಒಂದು ಶಾಸನ ಬರುತ್ತೆ. ಇದು ಕೂಡ ಒಂದು ಪ್ರಮುಖವಾದಂಥ ಶಾಸನ. ಇದು ಭಾರತದ ಇತಿಹಾಸದಲ್ಲಿ ಒಂದು ಘಟನಾತ್ಮಕವಾದಂಥ ಪ್ರಮುಖ ಮೈಲಿಗಲ್ಲಾದಂಥ ಶಾಸನ ಆಗಿದೆ. ಇದನ್ನ ಸ್ವತಂತ್ರ ಶಾಸನ ಅಂತಾನೆ ಕರೀತಾರೆ. ಪ್ರಾಂತಗಳು ಮತ್ತು ರಾಜ್ಯಗಳು ಒಕ್ಕೂಟ ಇತ್ತಲ್ಲ ಇಷ್ಟು ದಿನ, ಅದು ಭಾರತದ ಒಕ್ಕೂಟಕ್ಕೆ ರಚನೆಯಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಪದ್ಧತಿ ರೂಢಿಗೆ ತರ್ತಾರೆ. ಹಾಗೆ ಪ್ರಾಂತೀಯ ಸರ್ಕಾರದಲ್ಲಿ ಜವಾಬ್ದಾರಿಯುತವಾದಂಥ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುತ್ತೆ. ಇವಿಷ್ಟು ಪ್ರಮುಖವಾದಂತಹ ಶಾಸನಗಳು. ಈಗ ನಾವೆಲ್ಲರೂ ಒಂದು ನಿಮಿಷ ಕಣ್ಣನ್ನು ಮುಚ್ಕೊಳ್ಳೋಣ ಮಕ್ಕಳೇ. ಬ್ರಿಟಿಷರ ಆಳ್ವಿಕೆಯ ಪರಿಣಾಮದಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ಅಂತ ಒಂದು ಕ್ಷಣ ನಾವು ಮತ್ತೆ ಪುನರಾವರ್ತನೆ ಮಾಡ್ಕೊಳ್ಳೋಣ. ಕಣ್ಣು ಮುಚ್ಚಿದಿರಲ್ವಾ ಎಲ್ಲರೂ? ಎಸ್, ಪ್ರಥಮವಾಗಿ ನಾವು ಕಂದಾಯ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡ್ವಿ. ಅದರ ವಿಧಗಳಾದಂಥ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿಯ ಗುಣಾವಗುಣಗಳನ್ನು ತಿಳ್ಕೊಂಡ್ವಿ. ಜೊತೆಗೆ ಇಂಗ್ಲಿಷ್ ಶಿಕ್ಷಣದ ಪರಿಣಾಮಗಳನ್ನು ತಿಳ್ಕೊಂಡ್ವಿ. ತದನಂತರದಲ್ಲಿ ಆರ್ಥಿಕ ಪ್ರಭಾವಗಳನ್ನು ಪಟ್ಟಿ ಮಾಡಿದ್ವಿ. ಹಾಗೆ ಕೊನೆಯಲ್ಲಿ ಶಾಸನಾತ್ಮಕ ಬೆಳವಣಿಗೆಗಳನ್ನು ತಿಳಿದುಕೊಂಡ್ವಿ. ಓಕೆ, ವೆರಿ ಗುಡ್. ಈಗೆಲ್ಲ ನಿಮ್ಮ ಕಣ್ಣುಗಳನ್ನು ತೆರೀರಿ. ನಿಮ್ಮ ಮುಂದೆ ಇದೆ ನೋಡಿ 3 ಪ್ರಶ್ನೆಗಳನ್ನು ಒಳಗೊಂಡಂತಹ ಹೋಮ್ವರ್ಕ್. ಮೊದಲನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಎರಡನೇ ಪ್ರಶ್ನೆ, 1857ರಲ್ಲಿ ಸ್ಥಾಪನೆಗೊಂಡಂತಹ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು? ಹಾಗೆ ಮೂರನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಾದ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತಿರಲ್ವಾ? ಧನ್ಯವಾದಗಳು. ನಾನು ಮೋಹನ್ ಕುಮಾರಿ ಎಸ್, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕರಿತಿಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 2, ಬೆಂಗಳೂರು ದಕ್ಷಿಣ ಜಿಲ್ಲೆ.